ಶಾಂತಾರಾಮ, ನಿಂತ್ಕೊಳ್ಳೋ. ಎಲ್ಲೋ ಹೊರಟೆ? ನಿನಗೆ ಬಹುಶಃ ನೀ ಹೇಳಿದ ಮಾತುಗಳು ನೆನಪಿರಲ್ಲ ಅನ್ಸತ್ತೆ. ಹಾ, ನಿನ್ನ ಕೋಪ, ನಿನಗಾಗಿರೋ ನಿರಾಸೆ, ಆತಂಕ, ಇವುಗಳ ಮಧ್ಯೆ ಮರುವು ಅನ್ನೋದು ಸಹಜ. ಏನ್ ತಲೆ ಕೆಡಿಸ್ಕೋಬೇಡ, ನಾನ್ ಜ್ಞಾಪಿಸ್ತೀನಿ. ಇವತ್ತು ನಿನ್ ಜನಗಳನ್ನೆಲ್ಲ ಹಾಕೊಂಡ್ ನಮ್ಮ ಮನೆಗೆ ಬಂದಿದ್ದಾಗ ಏನ್ ಹೇಳಿದ್ದೆ ನೆನ್ಪಿದ್ಯಾ ನಿಂಗೆ? ಏನ್ ಹೇಳಿದೆ? ಮನೇಲಿ ಮಾತ್ರ ಅಲ್ಲ, ಇಲ್ಲೂ ಹೇಳ್ತಾ ಇದ್ದೀನಿ, ಅವನು ದಾಮಿನಿ ಮಗನೇ. ತಾಗಲೇ ಮೇನ್ ಪಾಯಿಂಟ್ ಬಿಟ್ಟು ಬೇರೆಲ್ಲ ಮಾತಾಡ್ತೀಯಲ್ಲ ನೀನು. ಅವನು ಅತ್ಗೆ ಮನ್ ಮಗ ಅಲ್ಲ ಅಂತ ಸಾಬೀತಾದ್ರೆ ಏನ್ ಮಾಡ್ತೀನಿ ಅಂತ ಹೇಳಿದ್ದೆ ನೀನು? ಅಮ್ಮ ನಿಮ್ ಉತ್ತರನ ತಪ್ಪು ಅಂತ ಹೇಳಿದ್ರೆ ಇಡೀ ಊರವ್ರ ಮುಂದೆ ನಂದು ತಪ್ಪಾಯ್ತು ಅಂತ ದಾಮಿನಿ ಮುಂದೆ ಮಂಡಿ ಊರಿ ಕ್ಷಮೆ ಕೇಳಿ. ಹಾ, ಈಗ ನೆನ್ಪಾಯ್ತಲ್ವಾ? ಊರ ಮಂಡಿ ಊರಿ ಕ್ಷಮೆ ಕೇಳೋ. ಏಯ್, ಏನ್ರಪ್ಪ ಎಲ್ಲ ಬನ್ನಿ ಹೇಳ್ತೀನಿ. ಮಂಡಿ ಊರಿ ಕ್ಷಮೆ ಕೇಳ್ಬೇಕು ನೀನೀಗ. ದಯ, ಅದೆಲ್ಲ ಏನು ಬೇಡ. ಅವನು ನಮ್ ತಂಟೆಗೆ ಬರ್ದಿದ್ರೆ ಅಷ್ಟೇ ಸಾಕು. ಅಮ್ಮ ಅವರೇ, ನಿಮ್ಮನ್ನ ಅವನ ಬಾಯಿಗೆ ಬಂದಂಗೆ ಬೈದ್ರು, ನೀವು ಇದುವರೆಗೂ ಅವನ ಬಗ್ಗೆ ಒಂದೂ ಮಾತಾಡಲಿಲ್ಲ. ಆದರೆ ದೇವ್ರ ನಿರ್ಣಯನೂ ಒಪ್ಕೊಂತ ಇಲ್ಲ. ಇವತ್ತು ಮಂಡಿ ಊರೋದಲ್ಲ, ಇವನು ಕಾಲ ಇಲ್ದಾಗ ಮಾಡಿಬಿಡ್ಬೇಕು. ಏನ್ ಹಂಗೆ ನಿಂತಿದ್ಯಾ? ಕ್ಷಮೆ ಕೇಳಪ್ಪ, ಇಲ್ಲ ಅಂದ್ರೆ ಊರಿಂದ ಬಹಿಷ್ಕಾರ ಹಾಕ್ಬೇಕಾಯ್ತದೆ. ಕೇಳು, ಇಲ್ಲ ಕ್ಷಮೆ ಕೇಳು ಅಮ್ಮವ್ರ ಮುಂದೆ. ಸಾಕು, ಸುಮ್ನಿರ. ಏನು ಕೋಪದಲ್ಲಿ ಒಂದ್ ಮಾತಾಡಿದ್ರೆ ಅದನ್ನೇ ನಿಜ ಮಾಡಕ್ಕಾಗಲ್ಲ. ಶಾಂತಾರಾಮ ಕ್ಷಮೆ ಕೇಳಲೇಬೇಕು. ಹೌದು, ಕೇಳು, ನಡಿ. ಕ್ಷಮೆ ಕೇಳು. ಇಲ್ಲೋಡಿ, ದಯವಿಟ್ಟು ಯಾರು ಈ ರೀತಿ ಹಠ ಮಾಡಬೇಡಿ. ಹಾಗೆ ಸಾಧಿಸೋದು ಯಾರಿಗೂ ಒಳ್ಳೇದಲ್ಲ. ನಿಮ್ಮ ಗುಣ ನೋಡಿ, ಅವನು ನಡ್ಕೊಳ್ತಾರಂತ ನೋಡಿ. ಅಮ್ಮರೇ, ಇಲ್ಲಿ ತನಕ ನಾವು ನಿಮ್ ಮಾತನ್ನ ಮೀರಿದವರೇ ಅಲ್ಲ, ಆದ್ರೆ ಇವನ ವಿಷಯದಲ್ಲಿ ನೀವು ನಮ್ಮ ಮಾತು ಕೇಳಲೇಬೇಕು. ಹೌದು, ಕೇಳಲೇಬೇಕು ಅಷ್ಟೇ. ಮಂಡಿ ಊರ ಕ್ಷಮೆ ಕೇಳು. ಹಾ, ಹಾ, ನನ್ನನ್ನು ಕ್ಷಮಿಸ್ಬಿಡಿ. ಅಯ್ಯ ನಿನ್ನ ಅತ್ಗೆಮ್ಮ, ನಿಮ್ಗೇನಾದ್ರೂ ಕೇಳ್ತಾ ಇವನು ಹೇಳಿದ್ದು? ಜೋರಾಗಿ ಹೇಳ, ಜೋರಾಗಿ ಕ್ಷಮೆ ಕೇಳು. ನನ್ನನ್ನು ಕ್ಷಮಿಸಿ. ತಾಗ ಲೇ, ಹಿಂಗಲ್ಲ. ನೀನು ಜಗಳ ಮಾಡ್ಬೇಕಾದ್ರೆ ಊರ್ ಜನರ ಮುಂದೆ ದರ್ಪದಿಂದ ಮಾತಾಡ್ತೀಯಲ್ಲ, ಹಾಗೆ ಕ್ಷಮೆ ಕೇಳು. ನನ್ನನ್ನು ಕ್ಷಮಿಸ್ಬಿಡಿ. ತಾಗ ಲೇ, ಅಲ್ವೋ ತಪ್ಪು ಮಾಡಿದ್ಯಾ, ಕ್ಷಮಿಸ್ಬಿಡಿ ಅಂತ ಕೋಪದಲ್ಲಿ ಹೇಳಿದ್ರೆ ಯಾರಾದ್ರೂ ಕ್ಷಮಿಸ್ತಾರೇನಾ? ನೋಡು, ತಪ್ಪು ಮಾಡ್ದವನ್ ಹೇಗ್ ಕೇಳಬೇಕೋ ಆ ತರ ಕೇಳಬೇಕು. ನಿಧಾನಕ್ಕೆ ಕೇಳ, ಕ್ಷಮೆನ ಕೇಳು. ಕ್ಷಮಿಸ್ಬಿಡಿ. ದಯಾ, ಸಾಕು. ಶಾಂತಾರಾಮ, ಇನ್ಮುಂದೆ ಆದ್ರೂ ನೀನ್ ಮಾಡೋ ಕೆಲಸದಲ್ಲಿ, ನೀನ್ ಆಡೋ ಮಾತಲ್ಲಿ ಅರಿವಿದ್ರೆ ನಿನ್ಗೆ ಒಳ್ಳೇದು. ತಿಳ್ಕ. ಇದಿಷ್ಟಕ್ಕೆ ಮುಗುದಿಲ್ಲ. ಇಲ್ಲಾಗಿರೋ ಪ್ರತಿಯೊಂದಕ್ಕೂ ನೀವು ತಕ್ಕ ಬೆಲೆ ಕಟ್ಟಬೇಕಾಗತ್ತೆ.
ಮಾಡ್ಕೊಳ್ಳೋದು ಬಹಳ ಸುಲಭ. ಆದ್ರೆ ನೀನ್ ಅದನ್ನ ನಡ್ಸ್ಕೊಟ್ಟಾಗ ಹೇಗ್ ಕೃತಜ್ಞತೆ ಹೇಳ್ಬೇಕು ಅನ್ನೋದೇ ಗೊತ್ತಾಗಲ್ಲ. ಅಮ್ಮವ್ರೆ, ಯಾಕೆ ಅಳ್ತಿದ್ದೀರಾ? ತಾಯಿ ಬನಶಂಕರಮ್ಮ ತೀರ್ಮಾನ ಕೊಡೋವರೆಗೂ ಇದು ಬರೀ ಕಣ್ಣೀರಾಗಿತ್ತು. ಆದ್ರೆ ಈಗ ನಾನು ಆ ತಾಯಿಗೆ ಅರ್ಪಿಸ್ತಿರೋ ಕೃತಜ್ಞತೆ ಭಕ್ತಿ. ಅದ್ಕೆಮ್ಮ ಗುರುಜಿ ಫೋನು. ಒಂದ್ ನಿಮಿಷ ಬಂದೆ. ರಾಯರ್ ಮನೆ ಮೇಲೆ ನಿನ್ನ ಆಶೀರ್ವಾದ ಯಾವಾಗ್ಲೂ ಹೀಗೆ ಇಲ್ಲಮ್ಮ. ಹೀಗೆಲ್ಲ ಆಗೋಯ್ತು ಗುರುಗಳೇ. ಇಷ್ಟಕ್ಕೆಲ್ಲ ಕಾರಣ ಭಕ್ತಿನೇ. ಭಕ್ತಿಯಿಂದ ನನ್ನ ಮಗ ನನ್ ಜೊತೆ ನಮ್ಮನೇಲಿ ಇರೋ ಹಾಗಾಯ್ತು. ಈಗ್ಲಾದ್ರೂ ಅರ್ಥ ಮಾಡ್ಕೋ, ಅವಳೇ ನಿನ್ನ ಕಾಪಾಡೋ ವಿಧಾತೆ. ಆ ದೇವ್ರು ನಿನ್ನ ಪ್ರತಿ ಹೆಜ್ಜೆಯಲ್ಲೂ ಭಕ್ತಿ ನಿನ್ಗೆ ಎಷ್ಟು ಮುಖ್ಯ ಅನ್ನೋದನ್ನ ತೋರಿಸ್ತಿದ್ದಾನೆ. ಆದ್ರೂ ನಿಂಗೆ ಅರ್ಥ ಆಗ್ತಿಲ್ಲ ಅಂದ್ರೆ ವಿಧಿ. ಆದ್ರೆ ಗುರುಗಳೇ, ಭಕ್ತಿನ ನಮ್ಮ ಅಚ್ಚಿಂತಿನ್ಗೆ ಹೇಗೆ ನಾನ್ ಈ ರೀತಿ ನಿರ್ಧಾರ ತಗೊಂಡಿದ್ದೀನಿ ಅಂತ ಜನರಿಗೆ ಗೊತ್ತಾದ್ರೆ ಅವ್ರು ನನ್ನ ಬಗ್ಗೆ ಏನ್ ತಿಳ್ಕೊಳ್ಳೋದಿಲ್ಲ. ಭಕ್ತಿ ಹುಟ್ಟಿರೋದೇ ರಾಜನ ಮನೆಗೋಸ್ಕರ. ಅವಳಿಂದ ಮಾತ್ರ ನಿನ್ನ ಎಂಥದ್ದೇ ಸುಳಿವು ಸಿಕ್ಕಿದ್ರು ಪಾರಾಗಿ ನೀನ್ ಅನ್ಕೊಂಡಿರೋ ಪಾರುಪತ್ಯ ಮಾಡೋಕ್ ಸಾಧ್ಯ. ಹಾಗೆ ನೋಡ್ತಾ ಇದ್ರೆ ಆಗಲ್ಲ. ಚಿಕ್ಕಿಗೆ ಥ್ಯಾಂಕ್ಸ್ ಹೇಳ್ಬೇಕು. ಚಿಕ್ಕಿ, ಅಚಿಂತ್ಯ, ಇವಳಿಗೆ ಥ್ಯಾಂಕ್ಸ್ ಯಾಕೋ ಹೇಳ್ಬೇಕು? ಇಷ್ಟೊಂದು ಗೊಂದಲ ಮಾಡೋದಕ್ಕೆ ಹೇಳ್ಬೇಕಾ? ನೀನ್ ಅನ್ಕೊಂಡಂಗೆ ಇವಳು ಏನೂ ಮಾಡಿಲ್ಲ. ಅಚಿಂತ್ಯ, ಇವನ್ನ ನನ್ನ ಹತ್ರ ಯಾಕೆ ಕರ್ಕೊಂಡ್ ಬಂದೆ? ಅದು ನಾನು ಅದನ್ನೇ ಕೇಳ್ತಾ ಇದ್ದೀನಿ. ಇಲ್ಲಿಗೆ ಬಂದಾಗಿಂದ ಬರೀ ಇವಳದೇ ಆಗಿದೆ. ಪ್ರಶ್ನೆ ಅಂತೆ, ಉತ್ತರ ಅಂತೆ, ಆ ಉತ್ತರಕ್ಕೆ ಜಗಳ ಅಂತೆ. ಅಬ್ಬಬ್ಬಬ್ಬಾ, ನನ್ ಕೈಲಿ ತಡ್ಕೊಳಕ್ ಆಗ್ತಿಲ್ಲ ಗುರು. ಏಯ್, ಏನೋ ಹಾಗೆ ಮಾತಾಡ್ತಾ ಇದ್ಯಾ? ಇಷ್ಟೊತ್ತು ನಿನಗೆ ಅನ್ಸ್ದಾಗ ನೀನ್ ಮಾತಾಡ್ದೆ, ಇವಾಗ ನನಗೆ ಅನ್ಸ್ದಾಗ ನಾನ್ ಮಾತಾಡ್ತಿದ್ದೀನಿ. ನಿನಗೆ ಇಲ್ಲಿ ಇರೋದಕ್ಕೆ ಇಷ್ಟೊಂದು ಸಮಸ್ಯೆ ಅನ್ಸಿದ್ರೆ ನನ್ ಜೊತೆ ಮಾತಾಡೋದಕ್ಕೆ ಇಷ್ಟ ಇಲ್ಲ ಅಂದ್ರೆ ಯಾಕೆ ಇಲ್ಲಿದ್ಯಾ?